ಹೆಲೋ ಎವ್ರಿವನ್. ಈ ವೀಕೆಂಡಲ್ಲಿ ನಾವು ಕಬ್ಬನ್ ಪಾರ್ಕಲ್ಲಿ ನಡೀತಾ ಇರೋ ಫ್ಲವರ್ ಶೋ ನೋಡೋಕ್ಕೆ ಹೋಗಿದ್ವಿ. ಎಂಟ್ರಿ ಟಿಕೆಟ್ಸ್ ಅಡಲ್ಟ್ಸ್ಗೆ 30 ರುಪೀಸ್, ಸಣ್ಣ ಮಕ್ಕಳಿಗೆ 10 ರುಪೀಸ್. ಫ್ಲವರ್ ಶೋ ಮೇನ್ ಗೇಟಿಂದ ತುಂಬ ದೂರ ಇರೋದ್ರಿಂದ ಭಾಳ ನಡಿಬೇಕಾಗತ್ತೆ. ವೀಕೆಂಡ್ ಆಗಿರೋದ್ರಿಂದ ಕ್ರೌಡ್ ತುಂಬಾ ಜಾಸ್ತಿ ಇತ್ತು. ಡಿಸೆಂಬರ್ 7th ಲಾಸ್ಟ್ ಡೇ ಇದೆ ಈ ಫ್ಲವರ್ ಶೋದು. ಯಾರೂ ಮಿಸ್ ಮಾಡ್ಕೋಬೇಡಿ, ಖಂಡಿತ ಹೋಗಿ ನೋಡ್ಕೊಂಡು ಬನ್ನಿ ವೀಕೆಂಡ್ಸಲ್ಲಿ. ಮುಂದೆ ನಾವು ರಾಧಾಕೃಷ್ಣ ಸ್ಟ್ಯಾಚ್ಯೂ ಹತ್ರ ಬಂದ್ವಿ. ಕೆಂಪು ಹೂಗಳ ಕುಂದದಿಂದ ಹಾರ್ಟ್ ಶೇಪಲ್ಲಿ ಡೆಕೋರೇಟ್ ಮಾಡಿದರು. ಇದನ್ನು ನೋಡೋಕ್ಕೆ ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು. ವಿಡಿಯೋದಲ್ಲಿ ಅಷ್ಟೊಂದು ಕ್ಲಾರಿಟಿ ಇಲ್ಲ, ಬಟ್ ನೋಡೋಕ್ಕೆ ತುಂಬ ಚೆನ್ನಾಗಿದೆ. ಹಾಗೆ ಮುಂದೆ ನಡ್ಕೊಂಡು ಹೋಗ್ತಿರ್ಬೇಕಂದ್ರೆ ದಾರಿಯುದ್ದಕ್ಕೂ ಮರದಿಂದ ಕೆತ್ತನೆ ಮಾಡಿರುವ ವಿಗ್ರಹಗಳನ್ನ ಸಾಲಾಗಿ ಜೋಡಿಸಿದ್ರು. ಇದು ತುಂಬಾ ಅಟ್ರಾಕ್ಟಿವ್ ಆಗಿತ್ತು. ಇಲ್ಲಿ ಜಿಂಕೆನ ಸೇವಂತಿಗೆ ಹೂವಿಂದ ಡೆಕೋರೇಟ್ ಮಾಡಿದ್ದಾರೆ. ಎಲ್ಲ ರಸ್ತೆಗಳಲ್ಲೂ ಬಹಳಷ್ಟು ಹೂವಿನ ವೆರೈಟೀಸ್ ಹೂವಿನ ಕುಂದಗಳನ್ನ ಇಟ್ಟಿದ್ರು. ಆದರೆ ತುಂಬಾ ಯೂಸ್ ಮಾಡಿರೋದು ಸೇವಂತಿಗೆ ಹೂವು, ಕಲರ್ಫುಲ್ ಒನ್, ಆಮೇಲೆ ಚೆಂಡು ಹೂವು, ಡೈರಿ ಹೂವು, ಇನ್ನೂ ಬಗೆ ಬಗೆ ಹೂಗಳನ್ನ ಕುಂದಗಳನ್ನ ಇಟ್ಟಿದ್ರು. ಆದರೆ ಅದರ ಹೆಸರುಗಳೆಲ್ಲ ಅಷ್ಟೊಂದು ಗೊತ್ತಿಲ್ಲ. ಬಟ್ ಚೆಂಡು ಹೂವು ಮತ್ತು ಸೇವಂತಿಗೆ ಹೂಗಳು ಬಹಳ ಯೂಸ್ ಮಾಡಿದ್ದಾರೆ. ಆಮೇಲೆ ತುಂಬಾ ಸ್ಟಾಲ್ಸ್ ಇದ್ವು. ತುಂಬಾ ಪರ್ಚೇಸಿಂಗ್ ಮಾಡೋಕ್ಕೆ ಅವಕಾಶ ಇತ್ತು. First eat ice cream on top. ಇದು ದಸರಾ ಆನೆ. ಇದನ್ನು ಹಾಗಲಕಾಯಿಯಿಂದ ಜಾಸ್ತಿ ಯೂಸ್ ಮಾಡಿದ್ದಾರೆ. ಆಮೇಲೆ ಕ್ಯಾಪ್ಸಿಕಮ್, ಟೊಮ್ಯಾಟೊ, ನಿಂಬೆಹಣ್ಣು ಇವುಗಳಿಂದ ತುಂಬ ಡೆಕೋರೇಟ್ ಮಾಡಿದ್ದಾರೆ. ಇವೆರಡು ಡಾಲ್ಫಿನ್ ಫಿಶಸ್ಸು ಶಾಮಂತಿಗೆ ಹೂವಿಂದ ಡೆಕೋರೇಟ್ ಮಾಡಿದ್ದಾರೆ. ಸುತ್ತಲೂ ನಾವು ನೋಡ್ಬೋದು
ನವೆಂಬರ್ ಮಂತ್ ಆಗಿರೋದ್ರಿಂದ ಕನ್ನಡ ರಾಜ್ಯೋತ್ಸವದ ಅಂಗವಾಗಿ ಕರ್ನಾಟಕದ ಬಾವುಟಗಳನ್ನ ನಾವು ಎಲ್ಲೇ ನೋಡಬಹುದು. ಇಲ್ಲಿ ಒಂದು ತಾಯಿ ಆನೆ, ಒಂದು ಮರಿ ಆನೆ, ಬಿಲ್ಪತ್ರೆಗಳು ಯೂಸ್ ಮಾಡಿದ್ದಾರೆ. ಆಮೇಲೆ ಶಾಮಂತಿಗೆ ಹೂವು, ಇದು ಒಂದು ಚಿಟ್ಟೆ, ಟ್ರ್ಯಾಕ್ಟರ್, ಚೆಂಡು ಹೂವು ಜಾಸ್ತಿ ಯೂಸ್ ಮಾಡಿದ್ದಾರೆ. ಕೋಳಿ, ಮೀನು, ಪೈನಾಪಲ್ಲು, ಬನಾನಾ, ಆ್ಯಪಲ್. ಮುಂದೆ ತುಂಬ ಅಟ್ರಾಕ್ಟಿವ್ ಆಗಿತ್ತು ಬೋನ್ಸೈ ಪ್ಲಾಂಟ್ಸ್. ನಾವು ಹತ್ತಿರಕ್ಕೆ ಹೋಗಿ ವಿಡಿಯೋ ಮಾಡೋಕ್ಕಾಗಲಿಲ್ಲ, ಬಟ್ ನಾವು ನೋಡ್ತಾ ಇದ್ರೆ ಎಷ್ಟು ಚೆನ್ನಾಗಿತ್ತು ಗೊತ್ತಾ. ಪ್ಲ್ಯಾಂಟ್ಸ್ಗಳು ನೋಡೋಕ್ಕೆ ಒಂದು ಚೆಂದ. ಇದ್ರ ಜೊತೆಗೆ ನಾವು ಫ್ಲವರ್ ಶೋನ ಲಾಸ್ಟ್ ರೋಗ್ ಬಂದಿದ್ದೀವಿ ಆಲ್ರೆಡಿ. ಇಲ್ಲಿ ಎಲ್ಲ ಬಗೆಯ ಹೂಕುಂದಗಳನ್ನು ಸಾಲಾಗಿ ಜೋಡಿಸಿದ್ದಾರೆ. ಗುಂಪು ಗುಂಪಾಗಿ ಜೋಡಿಸಿರೋದ್ರಿಂದ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಈ ರೋ. ಆಮೇಲೆ ಹೂಗಳ ಹೆಸರನ್ನು ಅಲ್ಲಿ ಡಿಸ್ಪ್ಲೇಲಿ ಹಾಕಿದರು. ಯಾಕಂದರೆ ತುಂಬ ವೆರೈಟೀಸ್ ಫ್ಲವರ್ಸ್ ಇದ್ವು, ಅದರ ಹೆಸರುಗಳು ನಮಗೆ ಗೊತ್ತಿಲ್ಲ. ವಿಡಿಯೋದಲ್ಲಿ ನೋಡೋಕ್ಕಿಂತ ಕಣ್ಣಾರೆ ನೋಡೋಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಯಾಕಂದರೆ ವಿಡಿಯೋದಲ್ಲಿ ಕ್ವಾಲಿಟಿ ಸ್ವಲ್ಪ ಡಿಮ್ ಆಗುತ್ತೆ.
ಇಲ್ಲಿ ಒಂದು ಸ್ಮಾಲ್ ಶಾಪ್ ಇತ್ತು. ಇಲ್ಲಿ ಹೂ ಕುಂದಗಳನ್ನ ಮಾರಾಟಕ್ಕೆ ಬೇರೆ ಇಟ್ಟಿದ್ರು. ಮುಂದಿನ ವರ್ಷನೂ ನೆಕ್ಸ್ಟ್ ಬರೋಣ ಅಂದ್ಕೊಂಡಿದ್ದೀವಿ, ಇಫ್ ಟೈಮ್ ಪರ್ಮಿಟ್ಸ್. ನೀವೆಲ್ಲರೂ ನಿಮ್ಮ ಫ್ಯಾಮಿಲಿ ಜೊತೆ ವಿಸಿಟ್ ಮಾಡಿ, ಎಂಜಾಯ್ ಮಾಡಿ. ಟೇಕ್ ಕೇರ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.